ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಮತ್ತೊಬ್ಬ ಹೆಣ್ಣಿನ ಹತ್ತಿರ ಮಾತ್ರ ಹಂಚಿಕೊಳ್ತಾರೆ. ಆದ್ರೆ ಇಲ್ಲೊಂದು ವಿಚಿತ್ರ ಪರಿಸ್ಥಿತಿ ಬಂತು. ಅತ್ತೆಯೊಬ್ಬರು ತಮಗಾಗುತ್ತಿರುವ ಒಂದು ಮುಜುಗರದ ಸಮಸ್ಯೆಯನ್ನು ಸ್ವಂತ ಅಳಿಯನ ಹತ್ತಿರ ಹೇಳ್ಕೋಬೇಕಾಗಿ ಬಂತು. ಅಳಿಯ ಆ ಸಮಸ್ಯೆಯನ್ನು ಬಗೆಹರಿಸ್ತಾನಾ ಇಲ್ವಾ ಅನ್ನೋದನ್ನು ಕಥೆಯಲ್ಲೇ ನೋಡೋಣ. ನಮಸ್ಕಾರ, ನನ್ನ ಹೆಸರು ಪ್ರದೀಪ್. ಇದು ನನ್ನ ನಿಜವಾದ ಹೆಸರಲ್ಲ. ನನ್ನ ಮದುವೆಯಾಗಿ ಈಗ 2 ವರ್ಷ ಆಯ್ತು. ನನಗೆ 29 ವರ್ಷ. ನಾನು ಒಂದು ಮದುವೆ ವೆಬ್ಸೈಟ್ನಲ್ಲಿ ನನ್ನ ಹೆಂಡತಿಯ ಪ್ರೊಫೈಲ್ ನೋಡಿದ್ದೆ. ನಾನೇ ಮೊದಲು ಆಸಕ್ತಿ ತೋರಿಸಿ ಸಂದೇಶ ಕಳಿಸಿದ್ದೆ. ಆದ್ರೆ ಅತ್ತ ಕಡೆಯಿಂದ ನನ್ನನ್ನು ಸಂಪರ್ಕಿಸಿದ್ದು ನನ್ನ ಅತ್ತೆ ಶಾರದಾಂಬ ಅವರು. ನನ್ನ ಕೆಲಸ, ಹಿನ್ನೆಲೆ ಎಲ್ಲವನ್ನೂ ಅತ್ತೆ ತುಂಬಾ ವಿವರವಾಗಿ ಕೇಳಿ ತಿಳಿದುಕೊಂಡ್ರು. ಅದಾದ ಮೇಲೆ ನಾವು ಹುಡುಗಿ ನೋಡೋಕೆ ಹಾಸನಕ್ಕೆ ಹೋದ್ವಿ. ಅವ್ರೂ ಕೂಡ ನಮ್ಮ ಮನೆಗೆ ಬಂದ್ರು. ಎಲ್ಲರಿಗೂ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಟ್ಟರು. ಜಾತಕ, ಗುಣ ಎಲ್ಲವೂ ಚೆನ್ನಾಗಿ ಹೊಂದಾಣಿಕೆಯಾಯ್ತು. ಮಾವ ಕೂಡ ಸಮಾಜದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವರು. ಒಳ್ಳೆಯ ಗೌರವ ಇತ್ತು. ಮದುವೆ ನಿಶ್ಚಯ ಮಾಡೋಣ ಅನ್ನುವಷ್ಟರಲ್ಲಿ ಒಂದು ದಿನ ಅತ್ತೆ ನನಗೆ ಫೋನ್ ಮಾಡಿ, ಮಗನೇ, ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇದನ್ನು ಹೇಳದೆ ಈ ಮದುವೆ ನಡೆದ್ರೆ ಆಮೇಲೆ ನೀನು ತುಂಬಾ ಗೊಂದಲಕ್ಕೆ ಒಳಗಾಗ್ತೀಯಾ ಅಂದ್ರು. ನನಗೆ ಗಾಬರಿಯಾಗಿ, ಯಾಕೆ ಅಮ್ಮ? ಹುಡುಗಿಗೆ ಏನಾದ್ರೂ ತೊಂದರೆ ಇದೆಯಾ ಅಂತ ಕೇಳಿದೆ. ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ನೋಡಿ ನಿಂತ್ಕೊಂಡಿದ್ದೆ ಅಷ್ಟೇ. ಅವ್ರೆಲ್ಲ ಹೇಳಿದ್ರು, ನನ್ನ ನೋಡಿ ಹೇಳಿದ್ರು, ಹಿಂಗ ಆಗೈತಿ, ಹಿಂಗ ಅವ್ರು ಹೇಳಿದ್ದು ಒಂದ್ 15 ದಿನಕ್ಕರ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋ ತೆಲಾಗಿತ್ತು. ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ, ಅವ್ರಾಗ್ಲೇ ಎಲ್ಲ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ಸ್ತ್ರೀವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸ್ಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದ್ಯಾ? ಆರೋಗ್ಯ ಸಮಸ್ಯೆ ಇದೆಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ಅದಕ್ಕೆ ಅವರು, ಅವಳಿಗೆ ಏನೂ ತೊಂದರೆ ಇಲ್ಲ ಮಗನೇ, ತೊಂದರೆ ಇರೋದು ನನಗೆ ಅಂದ್ರು. ನಿಮಗೆ ಏನು ತೊಂದರೆ ಅಮ್ಮ ಅಂತ ಕೇಳಿದ್ದಕ್ಕೆ, ಅದನ್ನು ನೇರ ಸಿಕ್ಕಾಗ ಹೇಳ್ತೀನಿ ಅಂದ್ರು. ಹಾಗಾಗಿ ನಾನು ಮತ್ತು ಅತ್ತೆ ಇಬ್ಬರೇ ಸಿಗೋದಕ್ಕೆ ನಿರ್ಧರಿಸಿದ್ವಿ. ಮೈಸೂರಿನ ಒಂದು ಸಣ್ಣ ಸಸ್ಯಾಹಾರಿ ಹೋಟೆಲ್ನಲ್ಲಿ ನಾವು ಭೇಟಿಯಾದ್ವಿ. ಅಲ್ಲಿ ಅತ್ತೆ ನನ್ನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದ್ರು. ನೋಡು ಮಗನೇ, ಹೊರಗಿನ ಪ್ರಪಂಚಕ್ಕೆ ನಾನು ಮತ್ತು ನನ್ನ ಗಂಡ ಆದರ್ಶ ದಂಪತಿಗಳ ತರ ಕಾಣಿಸ್ತೀವಿ. ಎಲ್ಲರ ಮುಂದೆ ನಾವು ಹಾಗೆ ನಟಿಸ್ತಾ ಇದ್ದೀವಿ ಅಷ್ಟೇ. ಆದ್ರೆ ನಿಜ ಹೇಳ್ಬೇಕಂದ್ರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ದಾಂಪತ್ಯದ ಸಂಬಂಧ ಇಲ್ಲದೆ ಎಷ್ಟೋ ವರ್ಷಗಳಾಗಿವೆ ಅಂದ್ರು. ನನಗೆ ಆಶ್ಚರ್ಯವಾಗಿ, ಯಾಕೆ ಅಮ್ಮ ಹಾಗೆ ಅಂತ ಕೇಳಿದೆ. ಅದಕ್ಕೆ ಅವರು, ಗೊತ್ತಿಲ್ಲ ಮಗನೇ, ಅದು ನನ್ನ ತಪ್ಪೋ ಅಥವಾ ಅವರ ತಪ್ಪೋ ತಿಳಿಯುತ್ತಿಲ್ಲ. ಗಂಡ ಹೆಂಡತಿ ಸಂಬಂಧದ ಮಧುರತೆ ನಮ್ಮಲ್ಲಿ ಮುಗಿದು ಹೋಗಿದೆ. ಮನೆಯಲ್ಲಿ ದಿನ ಜಗಳ, ಮನಸ್ತಾಪ ಆಗ್ತಾನೆ ಇರುತ್ತೆ. ಆದ್ರೆ ನೆಂಟರಿಷ್ಟರು ಬಂದಾಗ ಮಾತ್ರ ನಾವಿಬ್ಬರೂ ಏನೂ ಅರಿಯದವರಂತೆ ಇರ್ತೀವಿ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಮದುವೆಯಾದ ಮೇಲೆ ನೀನು ನಮ್ಮ ಮನೆಗೆ ಬಂದು ಉಳಿದುಕೊಳ್ಳುವ ಪರಿಸ್ಥಿತಿ ಬಂದ್ರೆ ದಿನ ನಮ್ಮ ಜಗಳವನ್ನು ನೀನು ನೋಡಬೇಕಾಗುತ್ತೆ. ಈಗ ನೀನು ನಮ್ಮನ್ನು ನೋಡಿ ಒಳ್ಳೆಯ ಸಂಸಾರ ಅಂದುಕೊಂಡಿದ್ದೀಯಾ, ಆದ್ರೆ ಒಳಗಿನ ಕತೆ ಬೇರೆನೇ ಇದೆ. ಇದು ನಮ್ಮಿಬ್ಬರ ವೈಯಕ್ತಿಕ ಜಗಳ ಅಷ್ಟೇ. ಆದ್ರೆ ಈ ಕುಟುಂಬದ ಭಾಗವಾದ ಮೇಲೆ ನಿನಗೂ ಇದೆಲ್ಲ ಎದುರಾಗುತ್ತೆ. ಆ ಸಮಯದಲ್ಲಿ ನಿನಗೆ ಬೇಸರ ಆಗಬಾರದು ಅಂತ ಮೊದಲೇ ಹೇಳ್ತಾ ಇದ್ದೀನಿ. ನಿನಗೆ ಏನಾದ್ರೂ ಮುಜುಗರ ಅನ್ಸಿದ್ರೆ ಈಗಲೇ ಈ ಮದುವೆಯಿಂದ ಹಿಂದೆ ಸರಿಯಬಹುದು ಅಂದ್ರು. ಆಗ ನಾನು, ಅಯ್ಯೋ ಪರವಾಗಿಲ್ಲ ಅಮ್ಮ, ಸಂಸಾರ ಅಂದ ಮೇಲೆ ಇದೆಲ್ಲ ಇರುತ್ತೆ, ಆಮೇಲೆ ಸರಿಪಡಿಸಿಕೊಳ್ಳೋಣ. ನಿಮ್ಮಿಬ್ಬರ ಮಧ್ಯೆ ಇರೋ ಸಮಸ್ಯೆಯನ್ನು ನಿಧಾನವಾಗಿ ನನಗೆ ಹೇಳಿ, ಈಗೇನು ತೊಂದರೆ ಇಲ್ಲ, ನಾನು ಮತ್ತು ನನ್ನ ಹೆಂಡತಿ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಇಷ್ಟು ವರ್ಷ ಸಂಸಾರ ಮಾಡಿದ್ದೀರಾ, ನನಗೆ ಅರ್ಥ ಆಗುತ್ತೆ ಅಂತ ಆ ವಿಷಯವನ್ನು ಹಗುರವಾಗಿ ತಗೊಂಡು ಮದುವೆಗೆ ಒಪ್ಪಿಕೊಂಡೆ. ಹಾಗೆ ನಮ್ಮ ಮದುವೆ ಮುಗಿಯಿತು. ಮದುವೆಯಾದ ಮೇಲೆ ನಾನು ಆಗಾಗ ಹೆಂಡತಿ ಮನೆಗೆ ಹೋಗಿ ಇರಲು ಪ್ರಾರಂಭಿಸಿದಾಗ ಅಲ್ಲಿನ ಸಣ್ಣ ಪುಟ್ಟ ಕಿರಿಕಿರಿಗಳು, ಜಗಳಗಳು ನನಗೆ ನೇರವಾಗಿ ಅರ್ಥವಾಗಲು ಶುರುವಾದವು. ನನ್ನ ಹೆಂಡತಿಗೆ ಅಪ್ಪ ಅಮ್ಮನ ಮಧ್ಯೆ ಜಗಳ ಇರೋದು ಮೊದಲೇ ಗೊತ್ತಿತ್ತಾದರೂ ಅತ್ತೆ ನನ್ನ ಬಳಿ ಈ ವಿಷಯ ಮಾತಾಡಿದ್ದು ಅವಳಿಗೆ ಗೊತ್ತಿರಲಿಲ್ಲ. ಅವಳು ನನ್ನ ಹತ್ತಿರ, ನಮ್ಮ ಅಪ್ಪ ಅಮ್ಮ ಮೊದಲಿನಿಂದಲೂ ಹೀಗೇನೆಯಾ ಅಂತ ಇದ್ಲು. ನಾನು ಅವಳಿಗೆ ಸಮಾಧಾನ ಮಾಡ್ತಾ ಇದ್ದೆ. ಆದ್ರೆ ನಾವಿಬ್ಬರೂ ಆ ಮನೆಯಲ್ಲಿದ್ದಾಗ ಅವರಿಬ್ಬರ ರಾತ್ರಿಯ ಜಗಳ ನಮ್ಮ ನೆಮ್ಮದಿಯನ್ನೇ ಕೆಡಿಸ್ತಾ ಇತ್ತು. ಆದ್ರೆ ಮಾವ ಮಾತ್ರ ಮರುದಿನ ಬೆಳಗ್ಗೆ ಏನೂ ನಡೆಯದಂತೆ ಇರ್ತಾ ಇದ್ರು.
ಒಂದು ದಿನ ಅತ್ತೆ ಒಬ್ಬರೇ ಕೂತಿದ್ದಾಗ ನಾನು ಹೋಗಿ ಕೇಳಿದೆ, ಅಮ್ಮ, ಯಾಕೆ ಸುಮ್ಮನೆ ದಿನ ಹೀಗೆ ಜಗಳ ಮಾಡ್ತೀರಾ? ಇದರಿಂದ ನಿಮಗೆ ಏನು ಸಂತೋಷ ಸಿಗುತ್ತೆ? ಮನೆಯಲ್ಲಿ ಇಷ್ಟೊಂದು ರೂಮ್ಗಳಿವೆ. ನೀವು ಬೇರೆ ರೂಮ್ಗೆ ಶಿಫ್ಟ್ ಆಗಬಹುದು ಅಲ್ವಾ? ಹೇಗೂ ನಿಮ್ಮಿಬ್ಬರ ಮಧ್ಯೆ ದಾಂಪತ್ಯದ ಸಂಬಂಧ ಇಲ್ಲ ಅಂತ ನೀವೇ ಹೇಳಿದ್ದೀರಾ. ಮತ್ತೆ ಯಾಕೆ ಒಂದೇ ರೂಮ್ನಲ್ಲಿದ್ದು ದಿನ ರಾತ್ರಿ ಜಗಳಕ್ಕೆ ಅವಕಾಶ ಮಾಡಿಕೊಳ್ತೀರಾ ಅಂತ ಕೇಳಿದೆ. ಅದಕ್ಕೆ ಅತ್ತೆ ನನ್ನನ್ನು ಆಶ್ಚರ್ಯದಿಂದ ನೋಡಿ, ನಾನು ಬೇರೆ ರೂಮ್ಗೆ ಹೋದ್ರೆ ನಿನಗೇನು ಅನಿಸಲ್ವಾ ಮಗನೇ ಅಂತ ಕೇಳಿದ್ರು. ನನಗೇನು ಅಮ್ಮ, ಅದ್ರಲ್ಲೇನು ತಪ್ಪು ಅಂದೆ. ಅದಕ್ಕೆ ಅವ್ರು, ಅಲ್ಲ, ಸಾಮಾನ್ಯವಾಗಿ ಗಂಡ ಹೆಂಡತಿ ಬೇರೆ ಬೇರೆ ಮಲಗಿದ್ರೆ ಜನ ವಿಚಿತ್ರವಾಗಿ ನೋಡ್ತಾರಲ್ಲ ಅಂದ್ರು. ಅದಕ್ಕೆ ನಾನು, ಅಲ್ಲಮ್ಮ, ಈಗ ನಿಮ್ಮಿಬ್ಬರ ಮಧ್ಯೆ ನಡೀತಿರೋದು ಸಾಮಾನ್ಯವಾಗಿದೆಯಾ? ಇದೇ ದೊಡ್ಡ ವಿಚಿತ್ರ ಅಲ್ವಾ? ಸದ್ಯಕ್ಕೆ ಹೊರಗಿನವರಿಗೆ ಇದು ಗೊತ್ತಿಲ್ಲ ಅಷ್ಟೇ ಅಂದೆ. ಅದಕ್ಕೆ ಅತ್ತೆ, ಅಲ್ಲ ಮಗನೇ, ಮನೆಗೆ ನೆಂಟರೆಲ್ಲ ಬರ್ತಾರಲ್ಲ, ಅವ್ರು ನೋಡಿದ್ರೆ ಏನನ್ಕೋತಾರೆ ಅಂದ್ರು. ಅಯ್ಯೋ ಸಾರಬಿಡಿ ಅಮ್ಮ, ನೀವು ಬೇರೆ ರೂಮ್ನಲ್ಲೇ ಮಲಗಿ ಸುಮ್ಮನೆ ಯಾಕೆ ದಿನ ಜಗಳ ಆಡಿಕೊಂಡು ನೆಮ್ಮದಿ ಹಾಳು ಮಾಡ್ಕೋತೀರಾ? ನಿಜ ಹೇಳಿ, ನಿಮ್ಮಿಬ್ಬರಲ್ಲಿ ಈ ಸಂಸಾರದಲ್ಲಿ ಆಸಕ್ತಿ ಕಳೆದುಕೊಂಡವರು ಯಾರು ಅಂತ ಕೇಳಿದೆ. ಆಗ ಅತ್ತೆ ಬೇಸರದಿಂದ, ನನಗೆ ಆಸಕ್ತಿ ಇಲ್ಲ ಮಗನೇ ಅಂದ್ರು. ಯಾಕೆ ಅಮ್ಮ ನಿಮಗೆ ಆಸಕ್ತಿ ಇಲ್ಲ? ಗಂಡ ಹತ್ತಿರ ಬಂದಾಗ ನೀವು ಬೇಡ ಅಂದ್ರೆ ಜಗಳ ಆಗದೆ ಇನ್ನೇನಾಗುತ್ತೆ ಅಂತ ಕೇಳಿದೆ. ಅದಕ್ಕೆ ಅತ್ತೆ, ನಿನಗೊಂದು ವಿಷಯ ಗೊತ್ತಾ ಮಗನೇ? ಕೆಲವು ವರ್ಷಗಳ ಹಿಂದೆ ನಿನ್ನ ಮಾವ ನನ್ನ ಹತ್ತಿರ ಬಂದು, ನನಗೆ ನಿನ್ನ ಮೇಲೆ ಈಗ ಮೊದಲಿನ ತರ ಪ್ರೀತಿ ಇಲ್ಲ, ನಿನ್ನ ರೂಪ ಬದಲಾಗಿದೆ, ನಿನಗೆ ಈಗ ಮೊದಲಿನಷ್ಟು ಅಂದ ಇಲ್ಲ ಅಂತ ಹಲವು ಬಾರಿ ಚುಚ್ಚಿ ಮಾತಾಡಿದ್ರು. ಆ ಮಾತು ಕೇಳಿ ನನ್ನ ಮನಸ್ಸು ಪೂರ್ತಿ ಸತ್ತು ಹೋಯಿತು. ಆಮೇಲೆ ನನಗೆ ಎಂದಿಗೂ ಅವರ ಮೇಲೆ ಪ್ರೀತಿ ತೋರ್ಸೋಕೆ ಆಗ್ಲೇ ಇಲ್ಲ. ಹಾಗೆ ನಾವು ದೂರ ಆದ್ವಿ. ಆದ್ರೆ ಈಗ ಅವರ ನಡವಳಿಕೆ ಸರಿ ಇಲ್ಲ ಮಗನೇ. ಅವರು ಬೇರೆ ಹೆಣ್ಣು ಮಕ್ಕಳ ಜೊತೆ ಫೋನ್ನಲ್ಲಿ ಸದಾ ಮೆಸೇಜ್ ಮಾಡ್ತಾ ಇರ್ತಾರೆ ಅಂದ್ರು. ಓಹೋ, ಅದಕ್ಕೆ ನೀವು ಜಗಳ ಮಾಡ್ತೀರಾ ಅಮ್ಮ ಅಂತ ಕೇಳಿದೆ. ಹೌದು ಮಗನೇ, ಸಂಜೆ ಆಗ್ತಾ ಇದ್ದ ಹಾಗೆ ಯಾರೋ ಹೆಣ್ಣು ಮಕ್ಕಳು ವಿಡಿಯೋ ಕಾಲ್ ಮಾಡ್ತಾರೆ. ಅಥವಾ ಇವ್ರೇ ಬೆಡ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಅವ್ರ ಜೊತೆ ಮಾತಾಡ್ತಾರೆ. ಫೋನ್ನಲ್ಲಿ ನಿನಗೆ ಹೇಳೋಕೆ ಆಗದ ರೀತಿಯ ವಿಷಯಗಳನ್ನು ಮಾತಾಡ್ತಾರೆ. ಅದನ್ನು ನೋಡಿ ನನಗೆ ತಡ್ಕೊಳ್ಳೋಕೆ ಆಗದೆ ನಾನು ಜಗಳ ಮಾಡ್ತೀನಿ ಅಂದ್ರು. ಆಗ ನಾನು, ಅಮ್ಮ, ನೀವು ಯಾಕೆ ಇದೆಲ್ಲ ನೋಡ್ಕೊಂಡು ಕೂತಿರ್ತೀರಾ? ಮಾವನಿಗೆ ಆ ಕಡೆ ಆಸಕ್ತಿ ಇದೆ, ನಿಮಗೆ ಅವರ ಮೇಲೆ ಆಸಕ್ತಿ ಇಲ್ಲ. ಹಾಗಿರುವಾಗ ಅವರು ಯಾರ ಜೊತೆಯೂ ಮಾತಾಡಿದ್ರೆ ನಿಮಗ್ಯಾಕೆ ಅಷ್ಟೊಂದು ಸಿಟ್ಟು ಬರಬೇಕು ಅಂತ ಕೇಳಿದೆ. ಅದಕ್ಕೆ ಅತ್ತೆ, ಏನೇ ಆದ್ರೂ ಅವರು ನನ್ನ ಗಂಡ ಅಲ್ವಾ ಮಗನೇ? ನಾಳೆ ದಿನ ನಿನ್ನ ಹೆಂಡತಿ ನಿನ್ನಿಂದ ದೂರ ಇದ್ದು ಬೇರೆಯವರ ಜೊತೆ ಹೀಗೆ ಮಾತಾಡಿದ್ರೆ ನೀನು ಸುಮ್ಮನೆ ಇರ್ತೀಯಾ ಅಂದ್ರು. ಆಗ ನಾನು ಅದಕ್ಕೆ ಹೇಳಿದ್ದು, ಅಮ್ಮ, ನೀವು ಸುಮ್ಮನೆ ಆ ರೂಮ್ನಲ್ಲಿ ಕೂತು ಅವರ ಫೋನ್ ಕಾಲ್ಗಳನ್ನು ನೋಡಿ ಯಾಕೆ ಜಗಳ ಮಾಡ್ತೀರಾ? ಅವ್ರಿಗೆ ಹೊರಗಡೆ ಬೇರೆ ಸಂಬಂಧಗಳಿದ್ರೆ ಅವರು ಹೊರಗೆ ನೋಡ್ಕೋತಾರೆ, ನೀವು ತಡೆದು ಏನು ಪ್ರಯೋಜನ? ಇದು ಬರೀ ಫೋನ್ ಕಾಲ್ ಅಷ್ಟೇ ಅಲ್ವಾ? ನೀವ್ಯಾಕೆ ತಲೆ ಕೆಡಿಸಿಕೊಳ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು, ನೀನು ಹೇಳ್ತಿರೋದು ಸರಿ ಮಗನೇ, ಆದ್ರೆ ನನ್ನ ಕಣ್ಣೆದುರೇ ದಿನ ಸಂಜೆ ಈ ನಾಟಕ ನೋಡೋಕೆ ಕಿರಿಕಿರಿಯಾಗುತ್ತೆ. ಅವರು ನನ್ನನ್ನು ಚುಚ್ಚಲೆಂದೇ ಹೀಗೆ ಮಾಡ್ತಾರೆ ಅನ್ಸುತ್ತೆ ಅಂದ್ರು. ಆಗ ನಾನು, ಅಮ್ಮ, ನೀವಿಬ್ಬರು ಈಗ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಇದ್ದ ಹಾಗೆ. ಹಾಗಾಗಿ ನೀವು ಬೇರೆ ರೂಮ್ಗೆ ಶಿಫ್ಟ್ ಆಗೋದೇ ಒಳ್ಳೆಯದು ಅಂದೆ. ಅದಕ್ಕೆ ಅತ್ತೆ, ಆದ್ರೆ ನನ್ನ ಮಗಳು, ನಿನ್ನ ಹೆಂಡತಿ ಏನನ್ಕೋತಾಳೋ ಏನೋ ಅಂದ್ರು. ಅಯ್ಯೋ, ಅವಳಿಗೆ ಈ ವಿಷಯ ಗೊತ್ತಿಲ್ವಾ ಅಮ್ಮ? ದಿನ ಕೇಳಿಸಿಕೊಳ್ಳೋದು ಅವಳಿಗೂ ಗೊತ್ತಿದೆ. ಅವಳನ್ನೇನು ಸಣ್ಣ ಮಗು ಅನ್ಕೋಬೇಡಿ. ಅವಳಿಗೂ ನಿಮ್ಮಿಬ್ಬರ ದೂರದ ತರಹ ಸಂಸಾರ ಮೊದಲೇ ಅರ್ಥ ಆಗಿದೆ ಅಂದೆ. ಆಗ ಅತ್ತೆ, ಹಾಗಾದ್ರೆ ನಾನು ಧೈರ್ಯವಾಗಿ ಬೇರೆ ರೂಮ್ಗೆ ಹೋಗ್ಲಾ ಮಗನೇ ಅಂತ ಕೇಳಿದ್ರು. ನಾನು, ಖಂಡಿತ ಹೋಗಿ ಅಮ್ಮ ಅಂದೆ. ಹಾಗೆ ಅತ್ತೆ ಬೇರೆ ಕೋಣೆಗೆ ಶಿಫ್ಟ್ ಆದ್ರು. ಅದಾದ ಮೇಲೆ ಮನೆಯಲ್ಲಿ ಜಗಳಗಳು ನಿಂತು ಹೋದವು. ನನ್ನ ಹೆಂಡತಿ ನನ್ನ ಬಳಿ ಬಂದು, ಅಮ್ಮ ಯಾಕೆ ಬೇರೆ ರೂಮ್ಗೆ ಹೋದ್ರು ಅಂತ ಕೇಳಿದ್ಲು. ನಾನು ಅವಳಿಗೆ, ಅವ್ರು ನೆಮ್ಮದಿಯಾಗಿ ಮಲಗಲಿ ಬಿಡು, ನಿಮಗೇನು ತೊಂದರೆ? ಇಬ್ಬರೂ ಒಂದೇ ರೂಮ್ನಲ್ಲಿದ್ರೂ ಯಾವುದೇ ಪ್ರೀತಿ ಇಲ್ಲದ ಮೇಲೆ ಸುಮ್ಮನೆ ಸಂಶಯಪಟ್ಟುಕೊಂಡು ಜಗಳ ಆಡೋದಕ್ಕಿಂತ ಬೇರೆ ಇರೋದೇ ಒಳ್ಳೆಯದು ಅಂತ ಸಮಾಧಾನ ಮಾಡಿದೆ. ಇದೆಲ್ಲ ಆದ ಕೆಲವು ದಿನಗಳ ನಂತರ ಒಂದು ದಿನ ಅತ್ತೆ ನನ್ನ ಬಳಿ ಬಂದು, ಮಗನೇ, ನಿಜ ಹೇಳಬೇಕೆಂದರೆ ನನಗೆ ಶಾರೀರಿಕವಾಗಿ ಕೆಲವು ಹೊಸ ಸಮಸ್ಯೆಗಳು ಶುರುವಾಗ್ತಾ ಇವೆ. ಇದನ್ನು ನಿನ್ನ ಹತ್ತಿರ ಹೇಳ್ಬೇಕು ಅನ್ನಿಸ್ತು. ನನ್ನ ಸ್ವಂತ ಮಗಳ ಹತ್ತಿರವೂ ನಾನು ಇದನ್ನು ಇನ್ನೂ ಹೇಳಿಲ್ಲ ಅಂದ್ರು. ಆಗ ನಾನು, ಅಮ್ಮ, ಇಷ್ಟೆಲ್ಲ ವಿಷಯ ಹೇಳಿದ್ದೀರಾ, ಈಗ ಇದನ್ನು ಧೈರ್ಯವಾಗಿ ಹೇಳಿ ಅಂದೆ.
ಅದಕ್ಕೆ ಅವರು, ಅದೇ ಮಗನೇ, 5-6 ವರ್ಷಗಳ ಹಿಂದೆ ಮಾವ ನನ್ನಿಂದ ದೂರ ಆದ್ರು ಅಂತ ಹೇಳಿದ್ನಲ್ಲ. ಅದಕ್ಕೆ ನನ್ನ ಕಡೆಯೂ ಒಂದು ಸಮಸ್ಯೆ ಇತ್ತು. ಆ ಸಮಯದಲ್ಲಿ ನನಗೆ ದೇಹದಲ್ಲಿ ಅತಿಯಾದ ಉಷ್ಣತೆ, ಹಾಟ್ ಫ್ಲಾಶಸ್ ಕಾಣಿಸಿಕೊಳ್ತಾ ಇತ್ತು. ಜೊತೆಗೆ ಪ್ರತಿ ತಿಂಗಳು ಆಗ್ತಿದ್ದ ಮುಟ್ಟಿನ ಪ್ರಕ್ರಿಯೆ, ಪೀರಿಯಡ್ಸ್, ಏರುಪೇರಾಗಲು ಶುರುವಾಗಿತ್ತು. ಆಗ ನನಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆಮೇಲೆ ಮಾವ ಮತ್ತು ನಾನು ದೂರಾಗಿ 2-3 ವರ್ಷಗಳ ನಂತರ ಕೆಲವು ಆರೋಗ್ಯದ ಲೇಖನಗಳು ಮತ್ತು ವಿಡಿಯೋಗಳನ್ನು ನೋಡಿದಾಗ ನನಗೆ ಅರ್ಥ ಆಯಿತು. ಇದು ಹೆಣ್ಣು ಮಕ್ಕಳಿಗೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ಆಗುವ ನೈಸರ್ಗಿಕ ಬದಲಾವಣೆ, ಮೆನೋಪಾಸ್ ಅಂತ. ಆ ಸಮಯದಲ್ಲಿ ದೇಹದಲ್ಲಿ ಹಾರ್ಮೋನ್ಗಳ ಕೊರತೆಯಿಂದಾಗಿ ಈ ತರಹದ ದೈಹಿಕ ಒಣಗುವಿಕೆ, ಡ್ರೈನೆಸ್, ಕೋಪ, ಕಿರಿಕಿರಿ ಮತ್ತು ಉಷ್ಣತೆ ಉಂಟಾಗುತ್ತೆ ಅಂತ ಆಮೇಲೆ ತಿಳಿಯಿತು. ಆದ್ರೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ನನಗೆ ತಿಳಿಯುವಷ್ಟರಲ್ಲೇ ನಾನು ಮತ್ತು ನನ್ನ ಗಂಡ ತುಂಬಾ ದೂರ ಹೋಗಿದ್ವಿ. ಆಮೇಲೆ ನಾನು ಎಷ್ಟೇ ಪ್ರಯತ್ನ ಪಟ್ರೂ ನನಗೆ ಮೊದಲಿನ ತರಹ ಆಸಕ್ತಿ ತೋರಿಸಲು ಸಾಧ್ಯವಾಗಲಿಲ್ಲ ಅಂತ ಅತ್ತೆ ಬೇಸರದಿಂದ ಕಣ್ಣೀರು ಹಾಕಿದ್ರು. ಆಗ ನಾನು ಇದರ ಬಗ್ಗೆ ಕೇಳಿದ್ದೀನಿ. ಆದ್ರೆ ಇದರ ತೀವ್ರತೆ ಇಷ್ಟಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನನ್ನ ತಾಯಿ ನನ್ನ ಹತ್ತಿರ ಎಂದೂ ಇಂಥ ವಿಷಯ ಮಾತಾಡಿಲ್ಲ. ನನ್ನ ವಯಸ್ಸಿನ ಸ್ನೇಹಿತರಲ್ಲೂ ಈ ಅನುಭವ ಯಾರಿಗೂ ಇಲ್ಲ. ನನಗೆ ಬರೀ ಪುಸ್ತಕ ಮತ್ತು ವಿಡಿಯೋಗಳ ಮೂಲಕ ಮಾತ್ರ ಇದರ ಜ್ಞಾನ ಇತ್ತು. ಆದ್ರೆ ಅಮ್ಮ, ಇದಕ್ಕೆ ಈಗ ಒಳ್ಳೆಯ ಚಿಕಿತ್ಸೆಗಳು ಲಭ್ಯ ಇವೆ ಅಲ್ವಾ ಅಂದೆ. ಅದಕ್ಕೆ ಅತ್ತೆ, ಗೊತ್ತಿದೆ ಮಗನೇ, ಆದ್ರೆ ಇದೆಲ್ಲ ತಿಳಿದ ಮೇಲೆ ನಾನು ಯಾರಿಗಾಗಿ ಚಿಕಿತ್ಸೆ ಪಡಿಬೇಕು? ನಾವಿಬ್ಬರೂ ಈಗ ಸಂಪೂರ್ಣವಾಗಿ ಬೇರೆಯಾಗಿದ್ದೀವಿ. ಅದಕ್ಕೆ ನಾನು ಹಾಗೆ ಸಹಿಸಿಕೊಂಡು ದಿನ ದೂಡ್ತಾ ಇದ್ದೀನಿ. ಆದ್ರೆ ನಿನ್ನ ಹತ್ತಿರ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ಇದನ್ನು ಅರ್ಥ ಮಾಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಗಳಿಗಿಂತ ನೀನು ಸ್ವಲ್ಪ ಹೆಚ್ಚು ವಿವೇಚನೆ ಉಳ್ಳವನು ಮತ್ತು ಇಂದಿನ ತಲೆಮಾರಿನವನು ಅಂತ ಅನ್ನಿಸ್ತು. ನನ್ನ ಮಗಳನ್ನು ನಾನು ಹಳೆಯ ಪದ್ಧತಿಯಲ್ಲೇ ಬೆಳೆಸಿದ್ದೀನಿ, ಅದು ನನ್ನದೇ ತಪ್ಪು. ಅವಳ ಹತ್ತಿರ ಇಷ್ಟು ವಿವರವಾಗಿ ಮಾತಾಡೋಕೆ ನನಗೆ ಮುಜುಗರ ಆಗುತ್ತೆ. ನಾನು ನನ್ನ ತಪ್ಪಿನಿಂದಲೇ ನನ್ನ ಗಂಡನನ್ನು ಕಳೆದುಕೊಂಡೆ ಅನ್ನೋ ನೋವಿತು. ಆದ್ರೆ ನನ್ನ ಪರಿಸ್ಥಿತಿಯಲ್ಲೂ ನ್ಯಾಯ ಇತ್ತಲ್ವಾ? ಅದನ್ನು ಯಾರಾದರೂ ಒಬ್ಬರೂ ಕೇಳಬೇಕಿತ್ತಲ್ಲ, ಅದಕ್ಕೆ ನಿನಗೆ ಹೇಳಿದೆ ಅಂದ್ರು. ಅತ್ತೆಯ ಆ ಅಸಹಾಯಕತೆ ನನಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ 40ರಿಂದ 45 ವರ್ಷ ದಾಟಿದಾಗ ಇಂತಹ ದೈಹಿಕ ಬದಲಾವಣೆಗಳು ಮತ್ತು ಮಾನಸಿಕ ಏರುಪೇರುಗಳು ಆಗೋದು ಸಹಜ. ಇದು ಪುರುಷರಿಗೂ ಕೂಡ ಒಂದು ವಯಸ್ಸಿನ ನಂತರ ಆಗುತ್ತೆ ಅಂತ ನಾನು ಕೆಲವು ಆರೋಗ್ಯದ ವಿಡಿಯೋಗಳಲ್ಲಿ ನೋಡಿದ್ದೆ. ನಾವಿಬ್ಬರೂ ಇದರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿದ್ವಿ. ಆಮೇಲೆ ನಾನು ಅತ್ತೆಗೆ ಕೇಳಿದೆ, ಅಮ್ಮ, ನಿಮಗೆ ಆ ಪ್ರಕ್ರಿಯೆ ಪೂರ್ತಿಯಾಗಿ ನಿಂತು ಹೋಗಿದೆಯಾ ಅಥವಾ ಇನ್ನೂ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಅವರು, ಇಲ್ಲ ಮಗನೇ, ಪೂರ್ತಿ ನಿಂತಿಲ್ಲ, ಆಗಾಗ ಏರುಪೇರಾಗಿ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ 50-55 ವರ್ಷದವರೆಗೂ ಇದು ಹೀಗೆ ತಟ್ಟುತ್ತಾ ಮುಟ್ಟುತ್ತಾ ಹೋಗಿ ಆಮೇಲೆ ನಿಲ್ಲುತ್ತೆ ಅನ್ಸುತ್ತೆ. ನಮ್ಮ ಅಮ್ಮ ಮತ್ತು ಅಕ್ಕನಿಗೂ ಹೀಗೆ ಆಗಿತ್ತಂತೆ, ಅದೇ ನಮ್ಮ ಕುಟುಂಬದ ಇತಿಹಾಸ ಅಂದ್ರು. ಆಗ ನಾನು, ಅಮ್ಮ, ನಿಮಗೆ ಈ ವಿಷಯ ಮೊದಲೇ ಸರಿಯಾಗಿ ಗೊತ್ತಿದ್ದಿದ್ರೆ, ಇದು ಶುರುವಾದಾಗಲೇ ನೀವು ವೈದ್ಯರನ್ನು ಕಂಡು ಚಿಕಿತ್ಸೆ ಪಡೆದಿದ್ದರೆ ಮಾವನ ಜೊತೆ ಇಷ್ಟೊಂದು ದೂರ ಆಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ ಅಂದೆ. ಅದಕ್ಕೆ ಅವರು, ಏನು ಮಾಡೋದು ಮಗನೇ, ಆಗ ನನಗೆ ಬುದ್ಧಿ ಇರಲಿಲ್ಲ. ನನ್ನ ಆರೋಗ್ಯದಲ್ಲೇನೋ ದೊಡ್ಡ ತೊಂದರೆ ಇದೆ ಅನ್ಕೊಂಡಿದ್ದೆ. ಆಮೇಲೆ ತಾನೇ ನಿಧಾನವಾಗಿ ವಿಷಯ ಗೊತ್ತಾಗಿದ್ದು ಅಂದ್ರು. ಆಗ ನಾನು, ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಮ್ಮ, ನಾವಿಬ್ಬರೇ ಹೋಗಿ ಒಬ್ಬರು ಒಳ್ಳೆಯ ಸ್ತ್ರೀರೋಗ ತಜ್ಞರನ್ನು, ಗೈನಕಾಲಜಿಸ್ಟ್, ಭೇಟಿಯಾಗೋಣ. ಅಥವಾ ನೀವು ಮತ್ತು ನನ್ನ ಹೆಂಡತಿ ಜೊತೆಯಾಗಿ ಹೋಗಿ. ಎಲ್ಲವನ್ನೂ ವೈದ್ಯರ ಹತ್ತಿರ ಮುಕ್ತವಾಗಿ ಚರ್ಚಿಸಿ, ಇದಕ್ಕೆಲ್ಲ ಈಗ ಉತ್ತಮ ಚಿಕಿತ್ಸೆ ಇದೆ ಅಂದೆ. ಅದಕ್ಕೆ ಅತ್ತೆ ನಿಟ್ಟುಸಿರು ಬಿಟ್ಟು, ಈಗ ಹೋಗಿ ಏನು ಮಾಡೋದು ಮಗನೇ? ನನಗಾಗಿ ಯಾರು ಕಾಯ್ತಾ ಇದ್ದಾರೆ? ನನ್ನ ಗಂಡನೇ ನನ್ನಿಂದ ದೂರ ಹೋಗಿಬಿಟ್ಟರಲ್ಲ ಅಂದ್ರು. ಆಗ ನಾನು, ಅಮ್ಮ, ಹೋದವರು ಹೋಗಲಿ ಬಿಡಿ. ಆದ್ರೆ ಈಗ ನಿಮ್ಮ ಮನಸ್ಸು ಮತ್ತು ದೇಹ ಎರಡು ನೆಮ್ಮದಿಯಿಂದ ಇರಬೇಕಲ್ವಾ? ಅವೆರಡು ಸಮತೋಲನದಲ್ಲಿದ್ದರೆ ಮಾತ್ರ ಜೀವನದಲ್ಲಿ ಮತ್ತೆ ಉತ್ಸಾಹ ಬರುತ್ತೆ ಅಂದೆ. ಅದಕ್ಕೆ ಅವರು, ನೀನು ಹೇಳ್ತಾ ಇರೋದು ನಾನು ಈಗಲೂ ಚಿಕಿತ್ಸೆಗೆ ಹೋಗ್ಬೇಕು ಅಂತನಾ ಅಂತ ಕೇಳಿದ್ರು. ನಾನು, ಹೌದು ಅಮ್ಮ, ಇದರ ಸಂಪೂರ್ಣ ತಾಂತ್ರಿಕತೆ ನಮಗೆ ಗೊತ್ತಿಲ್ಲ. ನಿಮಗೇನೂ ಅಷ್ಟೊಂದು ವಯಸ್ಸಾಗಿಲ್ಲ. ಇದು ಇನ್ನೂ ಆರಂಭದ ಹಂತದಲ್ಲೇ ಇದೆ. 5 ವರ್ಷಗಳಿಂದ ತಾನೇ ಈ ಸಮಸ್ಯೆ ಇರೋದು. ಇನ್ನೂ ಕಾಲ ಮಿಂಚಿಲ್ಲ, ವೈದ್ಯರನ್ನು ತೋರಿಸೋಣ ಅಂದೆ. ಅದಕ್ಕೆ ಅತ್ತೆ ಸ್ವಲ್ಪ ಮುಜುಗರದಿಂದ, ಮಗನೇ, ನನಗೂ ಹೋಗ್ಬೇಕು ಅಂತ ಆಸೆ ಇದೆ, ಆದ್ರೆ ಒಂಥರ ಸಂಕೋಚ. ಇಂತಹ ವಿಷಯಗಳಿಗೆಲ್ಲ ಹೆಣ್ಣುಮಕ್ಕಳು ಡಾಕ್ಟರ್ ಹತ್ತಿರ ಹೋಗ್ತಾರ ಅಂದ್ರು. ಅದಕ್ಕೆ ನಾನು, ಅಯ್ಯೋ ಅಮ್ಮ, ನೀವು ಇಷ್ಟು ಓದಿಕೊಂಡಿದ್ದೀರಾ, ನೀವೇ ಹೀಗೆ ಯೋಚಿಸಿದ್ರೆ ಹೇಗೆ ಅಂದೆ.
ನಾನು ಅತ್ತೆಗೆ, ಅಮ್ಮ, ಒಮ್ಮೆ ಡಾಕ್ಟರ್ ಹತ್ತಿರ ಹೋಗಿ ಬರೋಣ, ಅದಕ್ಕೇನು? ಒಂದು ಪ್ರಯತ್ನ ಅಲ್ವಾ? ಒಂದು ವೇಳೆ ಏನೂ ಬದಲಾವಣೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಆರೋಗ್ಯವಾದ್ರೂ ಸುಧಾರಿಸುತ್ತೆ. ನಿಮಗೆ ಆಸಕ್ತಿ ಬಂದು ಮನಸ್ಸು ಅರಳಿದರೆ ನಿಮ್ಮ ಗಂಡನನ್ನು ಮತ್ತೆ ಸೆಳೆಯೋಕೆ ಇನ್ಯಾರೂ ಬೇಕಾ ಅಂದೆ. ಅತ್ತೆ ಸ್ವಲ್ಪ ಯೋಚಿಸಿ, ಆದ್ರೆ ಅವರು ಬೇರೆ ಬೇರೆ ಸಂಬಂಧಗಳಿಗೆ ಮರುಳಾಗಿದ್ದಾರೆ ಮಗನೇ, ಈಗಲೂ ಅದು ಸರಿಹೋಗುತ್ತಾ ಅಂದ್ರು. ನಾನು, ಅಮ್ಮ, ಒಂದು ಪ್ರಯತ್ನ ಮಾಡಿ ನೋಡೋಣ ಅಷ್ಟೇ ಅಂದೆ. ನೀವು ಕೇವಲ ಒಂದು ಪರೀಕ್ಷೆ ಅಂತ ಅಂದುಕೊಳ್ಳಿ. ಅವರು ಅವರ ದಾರಿಯಲ್ಲಿ ಹೋಗ್ತಿದ್ದಾರೆ, ನೀವು ನಿಮ್ಮ ದಾರಿಯಲ್ಲಿ ಪ್ರಯತ್ನಿಸಿ ಅಷ್ಟೇ. ನಾನೇ ನಿಮ್ಮ ಜೊತೆ ಬರ್ತೀನಿ ಅಂದೆ. ಅತ್ತೆ, ನೀನು ಬರೋದು ಬೇಡ, ನನ್ನ ಮಗಳು ಬರ್ಲಿ ಅಂದ್ರೆ ಅವಳು ನೂರಾರು ಪ್ರಶ್ನೆ ಕೇಳ್ತಾಳೆ, ಅವಳಿಗೆ ಇದನ್ನೆಲ್ಲ ಅರ್ಥ ಮಾಡಿಸೋಕೆ ಆಗಲ್ಲ ಅಂದ್ರು. ಹಾಗಾದ್ರೆ ನಾನೇ ನಿಮ್ಮ ಜೊತೆ ಬರ್ತೀನಿ, ಈ ವಿಷಯ ನನ್ನ ಹೆಂಡತಿಗೆ ಗೊತ್ತಾಗೋದು ಬೇಡ ಅಂದೆ. ಅತ್ತೆ, ನಾನು ನಿನ್ನ ಜೊತೆ ಇಂಥ ವಿಷಯ ಮಾತಾಡಿದ್ದು ಅವಳಿಗೆ ಗೊತ್ತಾದ್ರೆ ಸುಮ್ಮನೆ ಮನೆ ಹಾಳಾಗುತ್ತೆ ಮಗನೇ ಅಂದ್ರು. ಚಿಂತೆ ಮಾಡಬೇಡಿ ಅಮ್ಮ, ನಾನೇನು ಮಗುವಲ್ಲ, ಅವಳಿಗೆ ಏನು ಬೇಕೋ ಅಷ್ಟೇ ಹೇಳ್ತೀನಿ. ನೀವು ಸುಮ್ಮನಿರಿ, ನಾನು ನಿಮ್ಮ ಜೊತೆ ಡಾಕ್ಟರ್ ಹತ್ತಿರ ಹೋಗ್ತೀನಿ ಅಷ್ಟೇ ಅಂತ ಭರವಸೆ ಕೊಟ್ಟೆ. ಈ ವಿಷಯ ಪುರುಷರಿಗೂ ತಿಳಿದಿರಬೇಕು ಅಂತ ನನಗನ್ನಿಸಿತು. ಅತ್ತೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ನಾನು ಹೊರಗೆ ಕಾಯ್ತಾ ಇದ್ದೆ. ಅತ್ತೆ ಒಳಗೆ ಹೋಗಿ ಡಾಕ್ಟರ್ ಹತ್ತಿರ ಎಲ್ಲವನ್ನೂ ಮನಬಿಚ್ಚಿ ಮಾತಾಡಿದ್ರು. ಡಾಕ್ಟರ್ ಕೆಲವು ಹಾರ್ಮೋನ್ ಪರೀಕ್ಷೆಗಳನ್ನು ಮತ್ತು ಸ್ಕ್ಯಾನಿಂಗ್ಗೆ ಬರೆದುಕೊಟ್ರು. ವರದಿಯಲ್ಲಿ ಅತ್ತೆಗೆ ಹಾರ್ಮೋನ್ ಕೊರತೆ ಇರೋದು ದೃಢಪಟ್ಟಿತು. ಡಾಕ್ಟರ್ ಮದ್ದುಗಳನ್ನು ಕೊಟ್ಟು 3 ತಿಂಗಳು ನಿಯಮಿತವಾಗಿ ಬಳಸಲು ಹೇಳಿದ್ರು. ಮದ್ದುಗಳನ್ನು ಬಳಸಲು ಶುರು ಮಾಡಿದ ಮೇಲೆ ಅತ್ತೆ ಬಹಳ ಬದಲಾದ್ರು. 3 ತಿಂಗಳಲ್ಲೇ ಅವರ ಮುಖದಲ್ಲಿ ಒಂದು ಹೊಸ ಕಳೆ ಬಂತು, ಚರ್ಮ ಮೃದುವಾಯಿತು. ನೋಡೋಕೆ ಇನ್ನೂ ಸುಂದರವಾಗಿದ್ರು. ನನ್ನ ಹೆಂಡತಿಯೇ, ಅಮ್ಮ ಎಷ್ಟು ಯಂಗ್ ಆಗಿ ಕಾಣಿಸ್ತಿದ್ದಾರೆ ಅಂದ್ಲು. ನಾನು ಮನಸ್ಸಲ್ಲೇ ನಗುತ್ತಾ, ಅಮ್ಮನ ಆರೋಗ್ಯ ಸರಿ ಇಲ್ಲ ಅಂದಿದ್ದೆ ಅಲ್ವಾ, ಅದಕ್ಕೆ ಚಿಕಿತ್ಸೆ ಸಿಕ್ಕಿದೆ ಅಷ್ಟೇ ಅಂದೆ. 3 ತಿಂಗಳ ನಂತರ ನಾನು ಅತ್ತೆಯನ್ನು ಕೇಳಿದೆ, ಅಮ್ಮ ಈಗ ಹೇಗಿದ್ದೀರಾ? ಮೊದಲಿನ ಲವಲವಿಕೆ ಬಂತ ಅಂದೆ. ಅತ್ತೆ ನಾಚುತ್ತಾ, ಏನೋ ಒಂದು ಹೊಸ ಅಲೆ ಹುಟ್ಟಿದೆ ಮಗನೇ, ಏನೋ ಆಸೆ ಆಗ್ತಿದೆ ಅಂದ್ರು. ನಾನು, ಹಾಗಾದ್ರೆ ಮಾವನ ಹತ್ತಿರ ಹೋಗಿ ಮಾತಾಡಿ ಅಂದೆ. ಆದ್ರೆ ಅವರು ಅಷ್ಟು ವರ್ಷ ಬೇರೆ ದಾರಿಯಲ್ಲಿದ್ದವರು, ಈಗ ನಾನು ಹೋದ್ರೆ ಮರ್ಯಾದೆ ಕೊಡ್ತಾರಾ ಅಂತ ಯೋಚಿಸಿದ್ರು. ನಾನು, ಅಮ್ಮ, ಸ್ವಲ್ಪ ಎಚ್ಚರಿಕೆ ಇರಲಿ. ಅವರು 5 ವರ್ಷ ಬೇರೆ ಹೆಣ್ಣು ಮಕ್ಕಳ ಜೊತೆ ಕಾಲ ಕಳೆದಿದ್ದಾರೆ, ನೀವು ಅವರ ಹತ್ತಿರ ಹೋಗುವಾಗ ಜಾಗ್ರತೆ ಮಾಡಿ, ಇಲ್ಲದಿದ್ದರೆ ಮತ್ತೆ ಕಷ್ಟ ಆಗಬಹುದು ಅಂದೆ. ಅತ್ತೆ, ಸರಿ ಮಗನೇ, ಇನ್ನೊಂದು ಸ್ವಲ್ಪ ದಿನ ಕಾಯ್ತೀನಿ, ಎಲ್ಲವೂ ಸರಿಯಾಗಲಿ ಅಂದ್ರು. ಆದರೆ ಒಂದು ರಾತ್ರಿ ಮನೆಯಲ್ಲಿ ಜೋರಾಗಿ ಜಗಳದ ಶಬ್ದ. ಅವರಿಬ್ಬರೂ ಮತ್ತೆ ಜಗಳ ಆಡ್ತಿದ್ರು. ನನಗೆ ಅರ್ಥವಾಯಿತು, ಅತ್ತೆ ಮಾವನ ಹತ್ತಿರ ಹೋಗಿ ಸೋತಿದ್ದಾರೆ ಅಂತ. 2 ದಿನದ ನಂತರ ಅತ್ತೆಯನ್ನು ಕೇಳಿದೆ. ಅತ್ತೆ ಕಣ್ಣೀರು ಹಾಕುತ್ತಾ, ಮಗನೇ, ನಾನು ನನ್ನ ಮನಸ್ಸಿನ ವಿಷಯ ಹೇಳಿದೆ. ಡಾಕ್ಟರ್ ಹತ್ತಿರ ಹೋಗಿ ಚಿಕಿತ್ಸೆ ಪಡೆದಿದ್ದನ್ನು ತಿಳಿಸಿದೆ. ಆದ್ರೆ ಅವರು ನನಗೆ ನಿನ್ನ ಮೇಲೆ ಇನ್ನೂ ಆಸಕ್ತಿ ಇಲ್ಲ, ನೀನು ಈಗ ಸುಂದರಿಯಾಗಿ ಬಂದರೂ ಸರಿ, ಬೇಡ ಅಂತ ಮುಖಕ್ಕೆ ಹೊಡೆದಂತೆ ಅಂದ್ರು ಅಂತ ಅತ್ತೆ ಕೋಪದಿಂದ ನುಡಿದ್ರು. ಅತ್ತೆ, ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ಚಿಕಿತ್ಸೆ ತಗೊಂಡೆ, ಅವರನ್ನೇ ನಂಬಿದ್ದೆ, ಆದ್ರೆ ಅವರು ನನ್ನನ್ನು ಅವಮಾನಿಸಿದ್ರು ಅಂದ್ರು. ನನಗೆ ಅತ್ತೆಯ ಬಗ್ಗೆ ಮರುಕ ಹುಟ್ಟಿತು. ಅತ್ತೆ ಮುಂದುವರಿಸಿ, ಇನ್ನೂ ನನಗೆ ಅವರ ಮೇಲೆ ಆಸಕ್ತಿ ಇಲ್ಲ, ಅವರು ಹೊರಗೆ ಅಲೆದಾಡಲಿ, ನನಗೂ ನನ್ನದೇ ಆದ ಬದುಕು ಇದೆ ಅಂದ್ರು. ಅತ್ತೆಯ ಈ ದೃಢ ನಿರ್ಧಾರ ನೋಡಿ ನನಗೆ ಆಶ್ಚರ್ಯವಾಯಿತು. ಇನ್ನು ನಾನು ಮನೆಗೆ ಅಂಟಿಕೊಂಡಿರಲ್ಲ, ನನಗೆ ಬೇಕಾದವರ ಜೊತೆ ಸ್ನೇಹ ಮಾಡ್ತೀನಿ ಅಂದ್ರು ಅತ್ತೆ. ನಾನು ಗಾಬರಿಯಾಗಿ, ಅಮ್ಮ, ಏನ್ ಮಾತಾಡ್ತಿದ್ದೀರಾ ಅಂದೆ. ಅತ್ತೆ, ನಿನ್ನ ಫ್ರೆಂಡ್ಸ್ ಯಾರಾದ್ರೂ ಇದ್ದರೆ ಹೇಳು, ಒಳ್ಳೆ ವ್ಯಕ್ತಿತ್ವ ಇರೋರ ಜೊತೆ ನಾನು ಸ್ನೇಹ ಬೆಳೆಸ್ತೀನಿ. ಆ ಮುದುಕನಿಗೆ ನಾನು ತೋರಿಸಿಕೊಡ್ತೀನಿ ನನ್ನ ಅಸ್ತಿತ್ವ ಏನಂತ ಅಂದ್ರು. ಅತ್ತೆ ಈಗ ಪೂರ್ತಿ ಬದಲಾಗಿದ್ರು. ಅವರಲ್ಲಿನ ಆತ್ಮಾಭಿಮಾನ ಜಾಗೃತವಾಗಿತ್ತು. ನಿನಗೆ ಸಹಾಯ ಮಾಡೋಕೆ ಆಗಲ್ಲ ಅಂದ್ರೆ ಬಿಡು, ಈ ಪ್ರಪಂಚದಲ್ಲಿ ಒಳ್ಳೆ ಜನರಿಲ್ವಾ ಅಂದ್ರು. ನಾನು ಅತ್ತೆಯ ಮನಸ್ಥಿತಿ ಅರ್ಥ ಮಾಡಿಕೊಂಡು, ಅಮ್ಮ, ಆತುರ ಬೇಡ, ನಾನು ಯೋಚಿಸ್ತೀನಿ ಅಂದೆ. ಅತ್ತೆ, ನನಗೆ ಕಾಯೋಕೆ ಇಷ್ಟವಿಲ್ಲ, ಬೇಗ ಏನಾದರೂ ದಾರಿ ಮಾಡು ಅಂದ್ರು. ಕೊನೆಗೆ ನಾನು ಅತ್ತೆಯ ಪರವಾಗಿ ನಿಲ್ಲಲು ತೀರ್ಮಾನಿಸಿದೆ. ಆ ದಿನ ಸಂಜೆ ನಾವಿಬ್ಬರೂ ಮೊದಲ ಬಾರಿ ಒಬ್ಬರಿಗೊಬ್ಬರು ಹತ್ತಿರವಾದೆವು. ಅತ್ತೆಯ ಸೌಂದರ್ಯ ಮತ್ತು ಅವರ ಆತ್ಮಾಭಿಮಾನದ ಆವೇಶ ನನ್ನನ್ನು ಸೆಳೆಯಿತು. ಅದು ನನ್ನ ಹೆಂಡತಿಯ ಹತ್ತಿರ ಸಿಗದ ಹೊಸ ಅನುಭವವಾಗಿತ್ತು. ಅತ್ತೆ, ನೋಡು ಪ್ರದೀಪ್, ಇದು ಯಾರಿಗೂ ಗೊತ್ತಾಗಬಾರದು. ನಿನ್ನ ಮತ್ತು ನನ್ನ ನಡುವಿನ ಈ ಹೊಸ ಸಂಬಂಧವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳೋಣ ಅಂದ್ರು. ನಾನು ಒಪ್ಪಿಕೊಂಡೆ.
ಹೀಗೆ ನಮ್ಮಿಬ್ಬರ ನಡುವೆ ಒಂದು ಹೊಸ ಸ್ನೇಹ, ಹೊಸ ಬಂಧ ಶುರುವಾಯಿತು. ಅತ್ತೆ ಈಗ ಬಹಳ ಸಂತೋಷವಾಗಿದ್ದಾರೆ. ನಾನೂ ಕೂಡ ಅವರ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತೇನೆ. ನಾವು ತುಂಬಾ ಎಚ್ಚರಿಕೆಯಿಂದ ಇರೋಕೆ ತೀರ್ಮಾನಿಸಿದ್ವಿ. ಮನೆಗೆ ಬಂದಾಗ ಸಾಮಾನ್ಯ ಅತ್ತೆ ಅಳಿಯನ ತರಾನೇ ಇರ್ತೀವಿ. ಯಾರಿಗೂ ಸಂಶಯ ಬರಬಾರದು ಅಲ್ವಾ? ಅದಕ್ಕಾಗಿ ನಾವಿಬ್ಬರೂ ರಹಸ್ಯವಾಗಿ ಈ ಸಂಬಂಧವನ್ನು ಮುಂದುವರಿಸೋಕೆ ಪ್ಲಾನ್ ಮಾಡಿದ್ದೀವಿ. ನನ್ನ ಜೀವನದ ಈ ತಿರುವು ನನ್ನನ್ನು ಆಶ್ಚರ್ಯಗೊಳಿಸಿದೆ. ಒಮ್ಮೆ ಅತ್ತೆಗೆ ಸಹಾಯ ಮಾಡೋಣ ಅಂತ ಶುರು ಮಾಡಿದ ವಿಷಯ ಇಂದು ನನ್ನ ಬದುಕಿನ ಮುಖ್ಯ ಭಾಗವಾಗಿದೆ. ನಾವು ಯಾರೂ ಮಾಡದ ತಪ್ಪು ಮಾಡ್ತಿಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಅತ್ತೆ ಈಗ ಸಂಪೂರ್ಣವಾಗಿ ನೆಮ್ಮದಿಯಾಗಿದ್ದಾರೆ. ಅತ್ತೆಯ ಆಸೆಯಂತೆ ನಾನು ಈಗ ಅವರಿಗೆ ಒಳ್ಳೆ ಸ್ನೇಹಿತರಾಗಿದ್ದೀನಿ. ಅವರು ಮೊದಲಿನಂತೆ ಈಗ ಚಿಂತಿತರಾಗಿಲ್ಲ, ತುಂಬಾ ಖುಷಿಯಿಂದ ಇದ್ದಾರೆ. ನನಗೂ ಕೂಡ ಅವರ ಜೊತೆ ಇರೋದು ತುಂಬಾ ಇಷ್ಟವಾಗಿದೆ. ನಾವು ನಮ್ಮ ಸಂಬಂಧವನ್ನು ಗೌಪ್ಯವಾಗಿಡಲು ನಿರ್ಧರಿಸಿದ್ದೇವೆ. ಅತ್ತೆಯ ಸೌಂದರ್ಯ ಮತ್ತು ಅವರ ವ್ಯಕ್ತಿತ್ವ ನನ್ನನ್ನು ದಿನೇ ದಿನೇ ಅವರ ಕಡೆಗೆ ಸೆಳೆಯುತ್ತಿದೆ. ಇದು ಒಂದು ಅನಿರೀಕ್ಷಿತ ಆದರೆ ಮಧುರವಾದ ಅನುಭವ. ಮನೆ ಪರಿಸ್ಥಿತಿ ಈಗ ಬದಲಾಗಿದೆ. ನಾನು ಆ ಅತ್ತೆಯನ್ನು ಮತ್ತು ನನ್ನ ಹೆಂಡತಿಯನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಿದ್ದೀನಿ. ಎರಡೂ ಕಡೆ ಯಾವುದೇ ಸಮಸ್ಯೆ ಇಲ್ಲದಂತೆ ನೋಡಿಕೊಳ್ತಿದ್ದೀನಿ. ಅತ್ತೆ ನನ್ನನ್ನು ನಂಬಿದ್ದಾರೆ, ನಾನು ಅವರ ನಂಬಿಕೆಯನ್ನು ಉಳಿಸಿಕೊಳ್ತೀನಿ. ನಾವಿಬ್ಬರೂ ಈ ಹೊಸ ಬಾಳನ್ನು ಆನಂದಿಸುತ್ತಿದ್ದೀವಿ. ಈ ಕತೆ ನನಗೆ ಜೀವನದ ಮತ್ತೊಂದು ಮುಖವನ್ನು ತೋರಿಸಿಕೊಟ್ಟಿದೆ. ಅತ್ತೆ ಈಗ ನನ್ನನ್ನು ಹೊಸ ಹೊಸ ಗೆಳೆಯರಿಗೆ ಪರಿಚಯ ಮಾಡಿಕೊಡಲು ಹೇಳ್ತಿದ್ದಾರೆ. ಅವರಿಗೆ ಜೀವನವನ್ನು ಆನಂದಿಸಬೇಕು ಅನ್ನೋ ಆಸೆ ಇದೆ. ನಾನು ಅವರ ಇಷ್ಟದಂತೆ ಎಲ್ಲವನ್ನೂ ಮಾಡಲು ರೆಡಿಯಾಗಿದ್ದೀನಿ. ಇಂತಹ ಬಾಂಧವ್ಯಗಳು ಶಾಶ್ವತವಲ್ಲ ಅಂತ ನನಗೂ ಗೊತ್ತಿದೆ. ಆದ್ರೆ ಸದ್ಯಕ್ಕೆ ನಾವು ಈ ಕ್ಷಣಗಳನ್ನು ಆನಂದಿಸ್ತಿದ್ದೀವಿ. ನಾನು ಈಗ ನನ್ನ ಹೆಂಡತಿಯ ಕಡೆಗೂ ಗಮನ ಕೊಡ್ತೀನಿ ಮತ್ತು ಅತ್ತೆಯ ಕಡೆಗೂ ಗಮನ ಕೊಡ್ತೀನಿ.